ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಮತ್ತೊಮ್ಮೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇನ್ನೇನು ಮಾರ್ಚ್ 19ನೇ ತಾರೀಕು ಹೊಸ ವರ್ಷ ಅಂದರೆ ಯುಗಾದಿ ಹಬ್ಬ, ಹೊಸ ಸಂವತ್ಸರ ಪ್ರಾರಂಭವಾಗುವ ಸಮಯ. ಇಂತಹ ಸಮಯದಲ್ಲಿ ಮಾಡುವಂಥ ಈ ಒಂದು ಯುಗಾದಿ ಹಬ್ಬ ಅಂದ್ರೇ ಸಂತೋಷ, ಸಂಭ್ರಮ ಅನ್ನೋದು ಪ್ರತಿಯೊಬ್ಬರ ಮನೆ ಮಾಡಿರುತ್ತದೆ ಮನೆಯಲ್ಲಿ. ಅಷ್ಟೇ ಅಲ್ಲದೆ ಈ ದಿನ ಬೆಳಗ್ಗೆ ಬೇಗ ಎದ್ದು ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಂಡು ರಂಗೋಲಿಯನ್ನು ಹಾಕಿ ಮನೆಗೆ ಮಾವಿನ ತೋರಣವನ್ನು ಕಟ್ಟಿ ಮನೆ ದೇವರು ಕುಲದೇವರ ಪೂಜೆಯನ್ನು ಮಾಡಿ ಪಂಚಾಂಗ ಶ್ರವಣವನ್ನು ಮಾಡಿ ಬೇವು ಬೆಲ್ಲವನ್ನು ಸ್ವೀಕಾರ ಮಾಡಿ ಆ ನಂತರ ಹಬ್ಬದ ಊಟವನ್ನು ಮಾಡ್ತೀವಿ. ಇಷ್ಟೆಲ್ಲ ಮಾಡ್ತೀವಿ ಅಂದಮೇಲೆ ನಮ್ಮ ಮನೆಗೆ ಗುರುಬಲ ಹೆಚ್ಚಾಗಬೇಕು, ಮನೆಯಲ್ಲಿ ಅಭಿವೃದ್ಧಿ ಏಳಿಗೆ ಅನ್ನೋದು ಆಗಬೇಕು, ದೃಷ್ಟಿದೋಷ ನಿವಾರಣೆ ಆಗಬೇಕು, ಹಣಕಾಸಿನ ತೊಂದರೆಗಳು ನಿವಾರಣೆ ಆಗಬೇಕು, ಮನೆಯಲ್ಲಿ ಮಕ್ಕಳಿಗೆ ವಿದ್ಯೆಯಲ್ಲಿ ಅಭಿವೃದ್ಧಿ ಆಗಬೇಕು, ಉದ್ಯೋಗದಲ್ಲಿ ಅಭಿವೃದ್ಧಿ ಆಗಬೇಕು, ಮತ್ತು ಶುಭ ಕೆಲಸ ಕಾರ್ಯಗಳು ಮನೆಯಲ್ಲಿ ನಡಿಬೇಕು ಅಂದರೆ ಆ ದಿನ ತಪ್ಪದೆ ಮನೆಯ ಮುಂಬಾಗಿಲಿಗೆ ಅಥವಾ ಮನೆಯ ಮೇನ್ ಡೋರಿಗೆ, ದೇವರ ಮನೆಗೆ ಈ ಒಂದು ವಸ್ತುವನ್ನು ಕಟ್ಟೋದ್ರಿಂದ ಗುರುಬಲ ಅನ್ನೋದು ಹೆಚ್ಚಾಗುತ್ತದೆ ಮತ್ತು ಕಷ್ಟ ಕಾರ್ಪಣ್ಯಗಳು ದೂರವಾಗುತ್ತದೆ. ನಿರಂತರ ಧನಾಗಮನ, ಸಕಲ ನವಗ್ರಹಗಳ ಒಂದು ಆಶೀರ್ವಾದ, ಅಷ್ಟೇ ಅಲ್ಲದೆ ಮಹಾಲಕ್ಷ್ಮಿ ಕೃಪೆಯೂ ಸಹ ಮನೆಯ ಮೇಲೆ ಆಗುತ್ತದೆ. ಇನ್ನು ಧನಾಕರ್ಷಣೆ ಮತ್ತು ಜನರ ಆಕರ್ಷಣೆಯೂ ಸಹ ಆಗುತ್ತದೆ. ಅಂತಹ ಒಂದು ವಸ್ತು ಯಾವುದು ಅಂತಂದರೆ ಅದು ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಪ್ರತಿಯೊಬ್ಬರು ಮನೆಯಲ್ಲೂ ಸಿಗುವಂಥ ವಸ್ತು ಅರಿಶಿಣದ ಬೋಟು. ಇಂಥ ಒಂದು ಅರಿಶಿಣದ ಬೋಟನ್ನು ಮನೆಯ ಮುಂಬಾಗಿಲಿಗೆ ನಾವು ಯುಗಾದಿ ಹಬ್ಬದ ದಿನ ಹೂವಿನ ಒಂದು ಕಟ್ಟೋ ರೀತಿ 2, 4, 6, 8, 10, 12 ಸಮಸಂಖ್ಯೆಯಲ್ಲಿ ನಿಮ್ಮ ಮನೆಯ ಮೇನ್ ಡೋರಿನ ಅಳತೆಯ ಪ್ರಕಾರ ಮೇನ್ ಡೋರಿಗೆ ಹೂವಿನ ಮಾಲೆಯನ್ನು ಕಟ್ತೀವಲ್ಲ ಅದೇ ರೀತಿಯಾಗಿ ಕಟ್ಟಿ ಅದಕ್ಕೆ ಅರಿಶಿಣ ಕುಂಕುಮ ಗಂಧವನ್ನು ಹಚ್ಚಿ ಪೂಜೆಯನ್ನು ಮಾಡಿ ಮಾವಿನ ತೋರಣವನ್ನು ಕಟ್ತೀವಲ್ಲ ಅಲ್ಲಿ ನಾವು ಅರಿಶಿಣದ ಕೊಂಬಿನ ಹಾರವನ್ನು ಕಟ್ಟೋದ್ರಿಂದ ಗುರುಬಲ ಅನ್ನೋದು ಹೆಚ್ಚಾಗುತ್ತದೆ, ಸಾಲಗಳು ತೀರುತ್ತದೆ ಮತ್ತು ಮನೆಗೆ ಅಭಿವೃದ್ಧಿ ಆಗುತ್ತದೆ, ಕಷ್ಟ ನಷ್ಟಗಳ ಪರಿಹಾರವಾಗುತ್ತದೆ, ಆರೋಗ್ಯದ ಅಭಿವೃದ್ಧಿ ಆಗುತ್ತದೆ. ಅಷ್ಟೇ ಅಲ್ಲದೆ ನಿತ್ಯ ಹಣಕಾಸಿನ ಹರಿವು ಅನ್ನೋದು ಹೆಚ್ಚಾಗುತ್ತದೆ, ಸಂತೋಷ ಪ್ರಾಪ್ತಿಯಾಗುತ್ತದೆ, ಕಷ್ಟ ಸಾಲ ಆರೋಗ್ಯದ ಸಮಸ್ಯೆಗಳು ನಿವಾರಣೆ ಆಗುತ್ತದೆ. ಸ್ನೇಹಿತರೆ, ಮಕ್ಕಳ ಒಂದು ವಿದ್ಯೆಯಲ್ಲಿ ಅಭಿವೃದ್ಧಿ ಆಗುತ್ತದೆ, ಉದ್ಯೋಗದಲ್ಲಿ ಅಭಿವೃದ್ಧಿ ಏಳಿಗೆ ಅನ್ನೋದು ಸಾಧ್ಯ ಆಗುತ್ತದೆ. ಮತ್ತು ಈ ಒಂದು ಅರಿಶಿಣಕ್ಕೆ ಅಧಿದೇವರು ಬಂದು ಗುರು, ಹಾಗಾಗಿ ಗುರುಬಲ ಅನ್ನೋದು ಹೆಚ್ಚಾಗುತ್ತದೆ. ನಮ್ಮ ವಿದ್ಯೆಯಲ್ಲಿ ಉದ್ಯೋಗದಲ್ಲಿ ಮನೆಯಲ್ಲಿರುವಂಥ ಎಲ್ಲ ಸಮಸ್ಯೆಗಳ ನಿವಾರಣೆ ಆಗಬೇಕಂದ್ರೆ ನಮಗೆ ಗುರುಬಲ ಅನ್ನೋದು ಹೆಚ್ಚಾಗಬೇಕಾಗುತ್ತದೆ. ಸ್ನೇಹಿತರೆ, ಮದುವೆ ಕಾರ್ಯ ವಿಳಂಬ ಆಗೋದಕ್ಕೆ ಗುರುಬಲ ಇದ್ದರೆ ಮದುವೆ ಬೇಗ ಆಗುತ್ತದೆ. ಸ್ನೇಹಿತರೆ, ಇನ್ನು ಹೆಚ್ಚಿನ ಜನರಿಗೆ ಯಾವುದೇ ಒಂದು ಕೆಲಸವನ್ನು ಮಾಡಿದರೂ ಅದು ಅರ್ಧಕ್ಕೆ ನಿಲ್ಲುತ್ತದೆ, ಆ ಕೆಲಸದಲ್ಲಿ ಅವ್ರಿಗೆ ಯಶಸ್ಸನ್ನೋದು ಸಿಗೋದಿಲ್ಲ ಅನ್ನೋರು ಗುರುಬಲ ಅವರಿಗೆ ಇದ್ದರೆ ಮಾತ್ರ ಆ ಕೆಲಸದಲ್ಲಿ ಯಶಸ್ಸನ್ನೋದು ಸಿಗುತ್ತದೆ. ಇನ್ನು ಸಂತಾನ ಇಲ್ಲದೆ ಇರೋರಿಗೂ ಸಹ ಗುರುಬಲ ಇದ್ದರೆ ಮಾತ್ರ ಸಂತಾನ ಅಭಿವೃದ್ಧಿ ಆಗುತ್ತದೆ. ಇಂತಹ ಒಂದು ಅರಿಶಿಣಕ್ಕೆ ಅಧಿಪತಿಯಾದಂಥ ಗುರುವಿನ ಬಲ ಇರುವಂಥ ಅರಿಶಿಣ ಬೋಟನ್ನು ಹಾರದ ರೂಪದಲ್ಲಿ ಮಾಡಿ ನಾವು ಮನೆಯ ಮುಖ್ಯ ದ್ವಾರ ಅಂದರೆ ಮನೆಯ ಮೇನ್ ಡೋರು ಅಥವಾ ದೇವರ ಮನೆಗೂ ಕಟ್ಟಬಹುದು, ಮನೆಯ ಮೇನ್ ಡೋರಿಗೂ ಕಟ್ಟಬಹುದು. ಮುಖ್ಯವಾಗಿ ನಾವು ಮನೆಯ ಮುಂಬಾಗಿಲಿಗೆ ಕಟ್ಟೋದ್ರಿಂದ ಜನರ ದೃಷ್ಟಿ ಅನ್ನೋದು ನಿವಾರಣೆ ಆಗುತ್ತದೆ, ಹಣಕಾಸಿನ ಹರಿವು ಹೆಚ್ಚಾಗುತ್ತದೆ, ಮನೆಯಲ್ಲಿ ಆರೋಗ್ಯದ ಸಮಸ್ಯೆಗಳು ನಿವಾರಣೆಯಾಗಿ ಮನೆಯಲ್ಲಿ ಶುಭ ಕಾರ್ಯಗಳು ಜರುಗುತ್ತದೆ. ಇಷ್ಟೆಲ್ಲ ಶುಭವನ್ನು ತರುವಂಥ ಅರಿಶಿಣದ ಬೋಟನ್ನು ಇದೇ ಯುಗಾದಿ ಅಂದರೆ ಮಾರ್ಚ್ 19ನೇ ತಾರೀಕು ಗುರುವಾರ ದಿವಸ ಬೆಳಗ್ಗೆ ಬೇಗ ಎದ್ದು ಸ್ನಾನವನ್ನು ಮಾಡಿ ಮಡಿ ಬಟ್ಟೆಯನ್ನು ಧರಿಸಿ ಕುಲದೇವರು ಮನೆ ದೇವರು ಪೂಜೆಯನ್ನು ಮಾಡಿ ಅರಿಶಿಣದ ಕೊಂಬಿನ ಹಾರವನ್ನು ಮಾಡಿ ನಾವು ಮಾವಿನ ತೋರಣವನ್ನು ಕಟ್ಟುವಂಥ ಜಾಗದಲ್ಲಿ ಅರಿಶಿಣದ ಕೊಂಬಿನ ಹಾರವನ್ನು ಅದರ ಜೊತೆ ಕಟ್ಟೋದ್ರಿಂದ ಮನೆಗೆ ಏಳಿಗೆ ಅಭಿವೃದ್ಧಿ ಅನ್ನೋದು ಸಾಧ್ಯ ಆಗುತ್ತದೆ. ಸ್ನೇಹಿತರೆ, ಈ ಒಂದು ಹಾರವನ್ನು ಎಷ್ಟು ದಿನ ಬೇಕಾದರೂ ನಾವು ಬಿಡ್ಬೋದು, ಅದಾಗೆ ಅದು ಹರಿದು ಅಥವಾ ಮುರಿದು ಬಿದ್ದರೆ ಮಾತ್ರ ನಾವು ಅದನ್ನು ತಗೊಂಡೋಗಿ ಯಾರು ತುಳಿಯದೇ ಇರುವಂಥ ಯಾವುದಾದರೂ ಒಂದು ದೇವರ ಪೂಜೆಯನ್ನು ಮಾಡುವಂಥ ವೃಕ್ಷಗಳು, ಬನ್ನಿ ಮರ ಆಗ್ಬೋದು, ಅರಳಿ ಮರ ಆಗ್ಬೋದು, ಈ ರೀತಿಯಾಗಿ ಯಾರು ತುಳಿದೇ ಇರುವಂಥ ಜಾಗದಲ್ಲಿ ಆ ಅರಿಶಿಣದ ಬೋಟನ್ನು ಹಾಕಬೇಕಾಗುತ್ತದೆ. ಸ್ನೇಹಿತರೆ, ಇದನ್ನು ಈ ಒಂದು ಯುಗಾದಿ ಹಬ್ಬದ ದಿನವೇ ಮಾಡಬೇಕು, ಮತ್ತು ಯಾವ ದಿನವೂ ಮಾಡೋಕ್ಕೆ ಬರೋದಿಲ್ಲ. ಇದು ಅತ್ಯಂತ ಶುಭ ದಿನ ಮತ್ತು ನಮ್ಮ ಹಿಂದೂಗಳ ಪಾಲಿಗೆ ಹೊಸ ವರ್ಷ, ಹೊಸ ಸಂವತ್ಸರ ಹಾಗೂ
ಪ್ರಾರಂಭವಾಗುವಂಥ ಸಂದರ್ಭದಲ್ಲಿ ಈ ಒಂದು ಕೆಲಸವನ್ನು ಮಾಡೋದ್ರಿಂದ ಜೀವನದಲ್ಲಿ ಅಭಿವೃದ್ಧಿ ಅನ್ನೋದು ಸಾಧ್ಯ ಆಗುತ್ತದೆ ಸ್ನೇಹಿತರೆ. ಎಷ್ಟೇ ಕಷ್ಟಗಳಿದ್ದರೂ ಈ ಒಂದು ಅರಿಶಿಣದ ಒಂದು ಬೋಟಿನ ಹಾರವನ್ನು, ಕೊಂಬಿನ ಹಾರವನ್ನು ಮಾಡಿ ಮನೆಯ ಮುಖ್ಯ ಬಾಗಿಲಿಗೆ ಹಾಕೋದ್ರಿಂದ ಹಣಕಾಸಿನ ತೊಂದರೆ ಅಷ್ಟೇ ಅಲ್ಲದೆ ಮನೆಯಲ್ಲಿರುವಂಥ ಎಲ್ಲ ಸರ್ವ ರೀತಿಯ ಸಮಸ್ಯೆಗಳು ಸಹ ನಿವಾರಣೆಯಾಗುತ್ತದೆ. ಇಷ್ಟು ದಿವಸ ನಾವು ಈ ಒಂದು ಅರಿಶಿಣದ ಕೊಂಬಿನ ಹಾರವನ್ನು ಕಟ್ಟೇ ಇಲ್ಲ ಅನ್ನೋರು ಈ ವರ್ಷ ನೀವು ಕಟ್ಟಿ ನೋಡಿ. ನಿಮಗೆ ಅನುಭವ ಬರುತ್ತದೆ. ನೀವೇ ನನಗೆ ಕಮೆಂಟ್ ಮಾಡಿ ಹೇಳ್ತೀರಾ. ಯಾಕಂತಂದರೆ ಗುರುಬಲ ಇದ್ದರೆ ಪ್ರತಿಯೊಂದು ಕೆಲಸದಲ್ಲೂ ಪ್ರತಿಯೊಂದು ಹಂತದಲ್ಲೂ ಅಭಿವೃದ್ಧಿ ಅನ್ನೋದು ಸಾಧ್ಯ ಆಗುತ್ತದೆ. ಗುರುಬಲ ಇಲ್ಲ ಅಂದರೆ ವಿದ್ಯೆಯಲ್ಲಿ ಏಳಿಗೆ ಆಗೋದಿಲ್ಲ, ಉದ್ಯೋಗದಲ್ಲಿ ಏಳಿಗೆ ಆಗೋದಿಲ್ಲ, ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗುತ್ತದೆ, ಮನೆಯಲ್ಲಿ ನೆಮ್ಮದಿ ಸುಖ ಶಾಂತಿ ಅನ್ನೋದು ಇರೋದೇ ಇಲ್ಲ ಸ್ನೇಹಿತರೆ. ಹಾಗಾಗಿ ಮನೆಯಲ್ಲಿ ನೆಮ್ಮದಿ ಸುಖ ಶಾಂತಿ ಬೇಕು. ನಮ್ಮ ಮಕ್ಕಳ ವಿದ್ಯೆಯಲ್ಲಿ ಉದ್ಯೋಗದಲ್ಲಿ ಮುಂದೆ ಬರಬೇಕು, ಅವರ ಎಲ್ಲ ಜೀವನ ಸುಖಕರವಾಗಿರಬೇಕಂದ್ರೆ ಈ ಅರಿಶಿಣದ ಕೊಂಬಿನ ಹಾರವನ್ನು ಇದೇ ಯುಗಾದಿ ದಿವಸ ಮನೆಯ ಮುಂಬಾಗಿಲಿಗೆ ಕಟ್ಟೋದ್ರಿಂದ ಸರ್ವ ಸಂಕಷ್ಟಗಳು ನಿವಾರಣೆಯಾಗಿ ಸಂತೋಷ ಅನ್ನೋದು ಹೆಚ್ಚಾಗುತ್ತದೆ ಸ್ನೇಹಿತರೆ. ಸಾಲಗಳು ತೀರುತ್ತದೆ, ಮನೆಗೆ ಅಭಿವೃದ್ಧಿ ಹೆಚ್ಚಾಗುತ್ತದೆ ಮತ್ತು ಆಯುಷ್ಯು ಆರೋಗ್ಯ ಅನ್ನೋದು ವೃದ್ಧಿಯಾಗುತ್ತದೆ. ಅಷ್ಟೇ ಅಲ್ಲದೆ ನಮ್ಮ ಯಾವುದೇ ಒಂದು ಸರ್ವ ಸಮಸ್ಯೆಗಳಿದ್ದರೂ ಸಹ ನಿವಾರಣೆ ಆಗುತ್ತದೆ. ಯಾಕಂತಂದರೆ ಗುರುವಿನ ಬಲ ಇದ್ದರೆ ಯಾವುದೇ ಕೆಲಸ ಹಿಡಿದ್ರೂ ಯಶಸ್ಸು ಅನ್ನೋದು ಕಟ್ಟಿಟ್ಟ ಬುತ್ತಿ. ಹಾಗಾಗಿ ಈ ಒಂದು ಶುಭ ದಿನ ಅತ್ಯಂತ ಶುಭ ಸಮಯದಲ್ಲಿ ಬೆಳಗ್ಗೆ 7:30ಯಿಂದ ನಾವು 12 ಗಂಟೆ ಒಳಗಡೆ ಮನೆಯ ಮುಂಬಾಗಿಲಿಗೆ ಈ ಒಂದು ವಸ್ತುವನ್ನು ಕಟ್ಬೋದು. ಇಲ್ಲ ನಮಗೆ ಬೆಳಗ್ಗೆ ಆಗಲ್ಲ ಅನ್ನೋರು ಸಾಯಂಕಾಲ ಸಮಯದಲ್ಲೂ ಸಹ ಈ ಒಂದು ಅರಿಶಿಣದ ಕೊಂಬಿನ ಹಾರವನ್ನು ಮಾಡಿ ಕಟ್ಟಬೇಕು. ಆದರೆ ಇದನ್ನು ಮಾಡಬೇಕಾದಾಗ ಯಾವುದೇ ರೀತಿಯ ಮಂತ್ರ ಸ್ತೋತ್ರವನ್ನು ಏನು ಹೇಳಬೇಕಾಗಿಲ್ಲ ಸ್ನೇಹಿತರೆ. ಈ ಹಾರವನ್ನು 2 ಅಥವಾ 4, 6, 8 ಈ ರೀತಿಯಾಗಿ ಸಮಸಂಖ್ಯೆಯಲ್ಲಿ ಅರಿಶಿಣ ಕೊಂಬನ್ನು ತಗೊಂಡು ಅದಕ್ಕೆ ದಾರದಿಂದ ಸ್ವಲ್ಪ ದಪ್ಪ ಆಗಿರೋ ದಾರಕ್ಕೆ ಸ್ವಲ್ಪ ಗಂಧವನ್ನು ಹಚ್ಚಿ ಅಥವಾ ಅರಿಶಿಣವನ್ನು ಹಚ್ಚಿ ಹೂ ಕಟ್ಟೋ ರೀತಿಯಲ್ಲಿ ಕಟ್ಟಿ ಹಾರವನ್ನು ಮಾಡಿ ಮನೆಯ ಮುಖ್ಯ ಒಂದು ಬಾಗಿಲಿಗೆ ಕಟ್ಟಬೇಕಾಗುತ್ತದೆ. ಕಟ್ಟಬೇಕಾದಾಗ ನಿಮ್ಮ ಕುಲದೇವರು ಮನೆ ದೇವರನ್ನು ನೆನೆಸ್ಕೊಂಡು ಇನ್ನು ಮುಂದೆ ನಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಎಲ್ಲವೂ ಸಹ ನೆಲೆಸಲಿ, ನಮ್ಮ ಮನೆಯಲ್ಲಿ ಎಲ್ಲ ರೀತಿಯ ಕಷ್ಟಗಳು ನಿವಾರಣೆ ಆಗಲಿ ಅಂತ ಬೇಡಿಕೊಂಡು ಈ ಒಂದು ಹಾರವನ್ನು ಕಟ್ಟಬೇಕಾಗುತ್ತದೆ ಸ್ನೇಹಿತರೆ. ಈ ಒಂದು ಕೆಲಸವನ್ನು ಮಾಡೋದ್ರಿಂದ ಗುರುಬಲ ಅನ್ನೋದು ಹೆಚ್ಚಾಗುತ್ತದೆ ಮತ್ತು ಮನೆಗೆ ಯಾವುದೇ ರೀತಿಯಾದಂಥ ಕೆಟ್ಟ ದೃಷ್ಟಿಯೂ ಸಹ ಬರಲ್ಲ. ಇನ್ನು ವೈಜ್ಞಾನಿಕವಾಗಿಯೂ ಸಹ ಅರಿಶಿಣದ ಬೋಟನ್ನು ಮನೆಯ ಮುಖ್ಯ ದ್ವಾರಕ್ಕೆ ಕಟ್ಟೋದ್ರಿಂದ ಯಾವುದೇ ಒಂದು ಕ್ರಿಮಿ ಕೀಟಗಳು, ಇರುವೆಗಳು ಅಥವಾ ಬೇರೆ ಯಾವುದೇ ರೀತಿಯಾದಂಥ ಹುಳ ಉಪ್ಪಡೆಗಳು ಮನೆ ಒಳಗಡೆ ಬರಲ್ಲ ಅಂತ ಹೇಳ್ತಾರೆ ಸ್ನೇಹಿತರೆ. ಹಾಗಾಗಿ ಈ ಒಂದು ಸುಲಭವಾದ ಪರಿಹಾರವನ್ನು ಮಾಡಿಕೊಳ್ಳೋದ್ರಿಂದ ಮನೆಗೆ ಎಂಥದ್ದೇ ದೋಷ ಇದ್ದರೂ ಸಹ ನಿವಾರಣೆ ಆಗುತ್ತದೆ ಅಂತ ಹೇಳ್ತಾರೆ ಸ್ನೇಹಿತರೆ. ತಪ್ಪದೇ ಈ ಒಂದು ಯುಗಾದಿ ದಿನ ಈ ಒಂದು ಅರಿಶಿಣದ ಬೋಟನ್ನ ಹಾರವನ್ನು ಪ್ರತಿಯೊಬ್ಬರು ಮಾಡಿ ನಿಮ್ಮ ಮನೆಗೆ ಕಟ್ಟಿ ನಿಮಗೆ ಗುರುಬಲ ಅನ್ನೋದು ಹೆಚ್ಚಾಗಲಿ ಅಂತ ನಾನು ಬಯಸ್ತೀನಿ ಸ್ನೇಹಿತರೆ. ಇದನ್ನು ನಾನು 3 ವರ್ಷದಿಂದ ಮಾಡ್ಕೊಳ್ತಾ ಬಂದಿದ್ದೀನಿ. ನಮ್ಮ ಮನೆಯಲ್ಲೂ ನಮಗೆ ಅಭಿವೃದ್ಧಿ ಅನ್ನೋದು ಆಗಿದೆ, ಏಳಿಗೆ ಅನ್ನೋದು ಕಾಣ್ತಾ ಇದ್ದೀವಿ. ಹಾಗಾಗಿ ಇವತ್ತು ಈ ವಿಡಿಯೋದಲ್ಲಿ ನಾನು ಈ ಒಂದು ಮಾಹಿತಿಯನ್ನು ಶೇರ್ ಮಾಡ್ಕೊಂಡಿದ್ದೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಸ್ನೇಹಿತರೆ. ಆದಷ್ಟು ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ಹಾಗೆ ಹೊಸಬ್ರು ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೊಂದು ಒಳ್ಳೆಯ ವಿಡಿಯೋದೊಂದಿಗೆ ನಾನು ಮತ್ತೆ ಸಿಗ್ತೀನಿ. ವಿಡಿಯೋವನ್ನು ಕೊನೆವರೆಗೂ ನೋಡಿದಂಥ ನನ್ನ ಎಲ್ಲ ಆತ್ಮೀಯ ಸ್ನೇಹಿತರಿಗೂ ಧನ್ಯವಾದಗಳು. ಹಾಗೆ ಈ ವರ್ಷದ ಯುಗಾದಿ ಹಬ್ಬ ಎಲ್ಲರ ಬಾಳಲ್ಲೂ ಸುಖ ಶಾಂತಿ ನೆಮ್ಮದಿ ಸಂತೋಷವನ್ನು ಆಯುಷ್ಯು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ನಾನು ಆ ಭಗವಂತನಲ್ಲಿ ಕೇಳ್ಕೊಳ್ತಾ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು.